ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ರಕ್ಕಿ ಸಿನಿಮಾ ನೋಡ್ಕೊಂಬಂದೆ, ಹೇಗೆ ಅನ್ನಿಸ್ತು, ಏನು ಕತೆ, ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ರಕ್ಕಿ ಅನ್ನೋ ಒಂದು ಟೈಟಲ್ಲೇ ಒಂದು ರೀತಿಯಲ್ಲಿ ಕ್ಯಾಚಿ ಆಗಿರುವಂಥ ಒಂದು ಟೈಟಲ್ ಅಂತ ಅನಿಸುತ್ತೆ ಕೇಳಿದ ತಕ್ಷಣ. ಆ್ಯಂಡ್ ರಕ್ಕಿ ಅವರ ಒಂದು ಮೊದಲನೆಯ ಸಿನಿಮಾ ರಕ್ಕಿ ಸಿನಿಮಾ. ಆ್ಯಂಡ್ ಈ ಸಿನಿಮಾದ ಮೇನ್ ಒಂದು ಚಿಕ್ಕದಾಗಿ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ ಒಂದು ರೀತಿಯಲ್ಲಿ ಒಂದು ರೌಡಿಸಮ್ಮು. ಸೊ ಅಲ್ಲಿ ಬರುವಂಥ ಒಂದು ಸಿಚುವೇಶನ್ಸ್ಗಳೇನಿದೆ, ರೌಡಿಸಮ್ ಅಂದ ತಕ್ಷಣ ಒಡಿ ಬಡಿ ಕಡಿ ಅಂತ ಸೊ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ನಾವು ನೋಡಿರ್ತೀವಿ. ಬಟ್ ಇದನ್ನು 50-50 ಆಗಿ ತೊಗೊಂಡೋಗಿದ್ದಾರೆ. 50-50 ಯಾವ ರೀತಿ ಅಂತಂದರೆ, ಸೊ 50% ಕಾಮಿಡಿ ಇದೆ, 50% ಸೀರಿಯಸ್ ಇದೆ. ಸೊ ಆಲ್ಮೋಸ್ಟ್ ಕಾಮಿಡಿ ಕ್ಯಾರೆಕ್ಟರ್ಸ್ಗಳು ಬರುವಂಥದ್ದು. ಆ್ಯಂಡ್ ಬಿ ಸುರೇಶ್ ಸರ್ ಇದರಲ್ಲಿ ಮೇನ್ ಗ್ಯಾಂಗ್ನ ಲೀಡರ್ ಆಗಿರ್ತಾರೆ. ಸೊ ಅವರು ಕೂಡ ಒಂದು ಕಡೆಯಿಂದ ಶೆಡಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಆಗಿರ್ಬೋದು ಮತ್ತು ಕಾಮಿಡಿ ಜಾನರ್ ಆಗಿರ್ಬೋದು. ಸೊ ಎರಡನ್ನೂ ಕೂಡ ಬ್ಲೆಂಡ್ ಮಾಡಿ ಸೊ ಇದರಲ್ಲಿ ಅವ್ರಿಗೆ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಈ ಒಂದು ಟೀಮಲ್ಲಿರುವಂಥ ಒಂದು ಟೀಮ್ ಅವರು ಹೀರೋ ಮತ್ತು ಹೀರೋ ಜೊತೆ ಇರುವಂಥ ಒಂದು ಗ್ಯಾಂಗಲ್ಲಿರುವಂಥ ಇನ್ನೊಬ್ಬರು. ಸೊ ಒಂದು ಏನೋ ಬಂದಿರುವಂಥ ಡೀಲನ್ನು ಮಾಡಲಿಕ್ಕೆ ಹೋಗ್ತಾರೆ. ಸೊ ಈ ಡೀಲ್ ಹೋಗಬೇಕಾದ್ರೆ ಆಗುವಂಥ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಆ್ಯಂಡ್ ಅಲ್ಲಿಗೆ ಅವರು ಬರುವಂಥ ಅಡೆತಡೆಗಳು. ಸೊ ಇದನ್ನ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸೊ ಈ ಒಂದು ಕಥೆಯ ಇಂಟರ್ವ್ಯೂಲ್ ತನಕ ಒಂದು ರೀತಿ ಇತ್ತು ಅಂದರೆ, ಇಂಟರ್ವ್ಯೂಲ್ ಆದಮೇಲೆ ಒಂದು ರೀತಿ ಬೇರೆ ರೀತಿ ಶೇಡ್ ಚೇಂಜ್ ಆಗುತ್ತೆ ಆ್ಯಂಡ್ ಅಪ್ ಟು ಕ್ಲೈಮ್ಯಾಕ್ಸ್ ತನಕ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಎಲ್ಲ ತಾರಾ ಬಳಗ ಅಂದರೆ ಲೈಕ್ ಸೀರಿಯಲ್ ಆರ್ಟಿಸ್ಟ್ಗಳಾಗಿರ್ಬೋದು, ಆಮೇಲೆ ಕಾಮಿಡಿ ಕೆಲಾಡಿ ಆರ್ಟಿಸ್ಟ್ಗಳಾಗಿರ್ಬೋದು. ಸೊ ಕೆಲವೊಬ್ಬರು ಆರ್ಟಿಸ್ಟ್ಗಳನ್ನ ತುಂಬ ಇಂಟಿಮೇಟ್ ಮಾಡಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೇನೆ ಹೇಳಬೇಕು ಅಂತಂದರೆ, ಸಿನಿಮಾದಲ್ಲಿ ನಾನು ಕುಳಿತು ನೋಡ್ತಿರುವಾಗ ಹೀರೋ ಅವರ ಧ್ವನಿಯನ್ನು ಕೇಳಿದ್ರೆ ನನಗೆ ಶ್ರೀಮುರಳಿ ಅವರ ಧ್ವನಿ ಥರ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಯಾಕೆಂದರೆ ಆ ಒಂದು ಧ್ವನಿಯಲ್ಲಿ ಆ ರೀತಿ ಒಂದು ವೈಬ್ಸ್ ಇತ್ತು ಅವ್ರದ್ದು, ಆ ಒಂದು ಶ್ರೀಮುರಳಿ ಅವ್ರದ್ದು. ಸೊ ಓವರಾಲ್ ಆಗಿ ಹೊಸೊಬ್ಬರು ಸಿನಿಮಾ ಅಂತ ಬಂದ ನಾವೆಲ್ಲ ಮೂಗು ಮುರಿತೀವಿ. ಸೊ ಏನಪ್ಪ ಈ ಸಿನಿಮಾ ಹಿಂಗೆ ಮಾಡಿರ್ತಾರೆ, ಹೊಸೊಬ್ಬರು ಸಿನಿಮಾ ಹೇಗೆ ಹೋಗೋದು ಅಂತ. ಬಟ್ ಹೊಸೊಬ್ಬರು ಸಿನಿಮಾ ಆದರೂ ಕೂಡ ಒಂದು ಕಾಮಿಡಿ ಜಾನರಲ್ಲಿ ಒಂದು ಅದ್ಭುತವಾಗಿ ತೊಗೊಂಡು ಹೋಗಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ರಕ್ಕಿ ಸಿನಿಮಾನ, ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ. ಯಾಕಂದರೆ ಹೊಸೊಬ್ಬರು ಸಿನಿಮಾ ಅಂದ ತಕ್ಷಣ ಏನಾಗುತ್ತೆ, ಸೊ ಎಂಕರೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಒಂದು ಬೇಸ್ ಇಲ್ದೇ ಬಂದಿರ್ತಾರೆ. ಆ್ಯಂಡ್ ಅವ್ರನ್ನ ಈಗ ಒಂದು ಸಿನಿಮಾದಿಂದ ಪ್ರೋತ್ಸಾಹ ಮಾಡಿದ್ರೆ ಸೊ ಅಪ್ಕಮಿಂಗ್ ಫ್ಯೂಚರಲ್ಲಿ ಅದ್ಭುತವಾದ ಸಿನಿಮಾಗಳನ್ನು ಕೊಡುವಂಥ ಒಂದು ಪ್ರಯತ್ನಗಳು ಅವರಿಂದ ಕೂಡ ಆಗುತ್ತೆ. ಸೊ ಹಾಗಾಗಿ ನಾವು ಹೊಸಬ್ರ ಸಿನಿಮಾ ಅಂತ ಬಂದಾಗ ಸಪೋರ್ಟ್ ಮಾಡಲೇಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೇ ಈ ಸಿನಿಮಾದ ಕ್ಲಾಪ್ ಮಾಡಿರುವಂಥದ್ದು ಅಶ್ವಿನಿ ಮೇಡಮ್ ಅವರು. ಇದರಲ್ಲಿ ಅವರು ಅಪ್ಪು ಸರ್ ಅವರ ಫ್ಯಾನ್ ಕೂಡ ಆಗಿರ್ತಾರೆ. ಸೊ ಅದರಲ್ಲಿ ಒಂದು ಸೀನ್ ಇದೆ, ಆ ಸೀನಲ್ಲಿ ಹೇಳ್ತಾರೆ ನಾವು ಅಪ್ಪು ಸರ್ ಫ್ಯಾನು ಅಂತ. ಆ ಸೀನು ಬರೋ ಟೈಮಲ್ಲಿ ಅವರು ತುಂಬಾ ಒಂದು ಇಂಪ್ರೆಷನಲ್ಲಿ ತುಂಬಾ ಒಂದು ಡ್ಯಾನ್ಸ್ ಆಗಿರ್ಬೋದು ಮತ್ತು ಈ ಎಲ್ಲ ರೀಲ್ಸ್ ಮಾಡೋರಾಗಿರ್ಬೋದು. ಸೊ ಅವರಿಗೆಲ್ಲ ಒಂದು ಕೋಆಪ್ರೇಟ್ ಆಗಿ ಒಂದು ಆ ಕೆಲಸನೂ ಕೂಡ ಮಾಡ್ತಾ ಇರ್ತಾರೆ. ಆ್ಯಂಡ್ ಅವರು ಇರುವಂಥದ್ದು ರೌಡಿಸಮ್ ಫೀಲ್ಡಲ್ಲಿ. ಬಟ್ ಅದ್ರ ಜೊತೆಗೇ ಈ ರೀತಿಯಾದಂಥ ಒಂದು ರೀಲ್ಸ್ ಮಾಡುವಂಥದ್ದು, ರೀಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಸೊ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಅದರಲ್ಲಿ ಹೇಳೋದೊಂದು ಸೀನಲ್ಲಿ ಹೇಳ್ತಾರೆ, ನೀವೆಷ್ಟು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸೊ ಈ ಡ್ಯಾನ್ಸಿಗೆ ಇನ್ಸ್ಪಿರೇಷನ್ ಯಾರು ಅಂದಾಗ ಅವಾಗ ಅಪ್ಪು ಸರ್ ಅವರ ಒಂದು ಫೋಟೋನ ಅವರು ಪರ್ಸಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದನ್ನು ತೋರಿಸ್ತಾರೆ. ಸೊ ಅದೆಲ್ಲ ಈ ಒಂದು ಸಿನಿಮಾದಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರಕ್ಕಿನ ಸಿನಿಮಾ ಒಂದು ಹೊಸೊಬ್ಬರ ಸಿನಿಮಾ ಅಂತ ಬಂದಿದಾಗ ನಾನು ಆಗಲೇ ಹೇಳಿದಾಗ ಪ್ರೋತ್ಸಾಹಿಸಬೇಕು ಆ್ಯಂಡ್ ಸಿನಿಮಾ ನೋಡಬೇಕು. ಸೊ ಅಪ್ಕಮಿಂಗ್ ಫ್ಯೂಚರಲ್ಲೂ ಕೂಡ ಒಂದು ಪ್ರೋತ್ಸಾಹ ಖಂಡಿತವಾಗ್ಲೂ ಅವ್ರಿಗೆ ಸಿಗುತ್ತೆ. ಆ್ಯಂಡ್ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ತುಂಬಾ ಒಂದು ಅದ್ಭುತವಾದ ಒಂದು ಎಫರ್ಟ್ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಆಲ್ ದ ಬೆಸ್ಟ್ ಹೋಲ್ ಟೀಮ್ ಆ್ಯಂಡ್ ಆಲ್ ದ ಬೆಸ್ಟ್ ಹೊಸ ಇರೋರಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ರಕ್ಕಿ ಸಿನಿಮಾ ನೋಡದೇ ಇರೋರು ಥಿಯೇಟ್ರಿಗೆ ಹೋಗಿ ರಕ್ಕಿ ಸಿನಿಮಾನ ನೋಡಿ ಆ್ಯಂಡ್ ಪ್ರೋತ್ಸಾಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೋಡಿದವ್ರು ಯಾರಾದರೂ ಇದ್ದರೆ ರಕ್ಕಿ ಸಿನಿಮಾನ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.